ಬೆಳಕು ಚೆಲ್ಲಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅಲ್ಲೇನಾಯಿತು ಅಂದ್ರೆ ಮೊನ್ನೆ ನವೆಂಬರ್ 26ನೇ ತಾರೀಕು 25-30 ಎಸಿಗಳು ಕಳ್ತನ ಆಗುತ್ತೆ. ಕಳ್ಳ ಸಿಸಿಟಿವಿನಲ್ಲಿ ಸಿಗಿ ಬೀಳ್ತಾರೆ. 25-30 ಎಸಿ ಕದ್ದು ಒಯ್ತಾರೆ ಹಗಲತ್ನಲ್ಲಿ. ಸಿಸಿಟಿವಿನಲ್ಲಿ ಅದು ಬರುತ್ತೆ. ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ ಅದನ್ನು ತಡೆ ಹಿಡಿದು ನಿಲ್ಲಿಸ್ತಾರೆ. ಇದಾದರೂ ಅವ್ರು ತಗೊಂಡು ಹೋಗ್ತಾರೆ. ತಗೊಂಡು ಹೋದ್ಮೇಲೆ 15 ದಿನ ಆದರೂ ಕೂಡ ಕಂಪ್ಲೇಂಟ್ ಆಗೋದು. 15 ದಿನ ಆದರೂ ಕಂಪ್ಲೇಂಟ್ ಆಗೋದಿಲ್ಲ. ಯಾರ್ಯಾರ್ದು ಒತ್ತಡ ಬಂದ ಮೇಲೆ 10ನೇ ತಾರೀಕು FIR ಆಗುತ್ತೆ. ಡಿಸೆಂಬರ್ 10 ಕಳ್ತನ ಆಗಿದ್ದು ನವೆಂಬರ್ 26. ಕಳ್ಳ ಸಿಗಿಬಿದ್ದಿದ್ದಾನೆ. FIR 10ನೇ ತಾರೀಕು ಆಗುತ್ತೆ. FIR ನಲ್ಲಿ ಕಳ್ಳನ ಹೆಸರು ಬರೆಯೋದು. 26ನೇ ತಾರೀಕು ಪೊಲೀಸರು ಆ ಕಳ್ಳನ ಕರ್ಕೊಂಡು ಬಂದು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಅಂದ್ರೆ ಕಳ್ಳತನದ ಬಗ್ಗೆ ಮಧ್ಯಸ್ಥಿಕೆಯನ್ನು ವಹಿಸಿ ಇದು ಕೇಸ್ ಮಾಡಬಾರ್ದು ಅಂತ ಕಳ್ಳ ಮುಚ್ಚಳಿಕೆಯನ್ನು ಬರೆದು ಕೊಡ್ತಾನೆ. ಇವು ಪೊಲೀಸರು ಅವನು ಬಿಟ್ಟು ಕಳಿಸ್ತಾರೆ. ಅಂದ್ರೆ ಕಳ್ಳ ಪೊಲೀಸ್ ಆಟ ಕಣ್ಣ ಮುಚ್ಚಾಲೆ ನಡೀತಾರೆ. ಪ್ರಿಯಾಂಕಾ ಖರ್ಗೆ ಅವರು ನಿದ್ರೆಯಲ್ಲಿದ್ದಾರೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಆಗಿದ್ರೆ, ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ, ಅವನು ಬರೆದು ಕೊಟ್ಟು ರೂಪಾಯಿ ಬಿಟ್ಬಿಟ್ಟ. ಅಂದ್ರೆ ಹಂಗೆ ಆಗಿತ್ತನಪ್ಪ. ನಾಳೆ ಒಂದು ಯಾರೋ ಇನ್ನೊಂದು ಹೋಗಿ ಒಂದು ಬ್ಯಾಂಕ್ ಕಳ್ತನ ಮಾಡ್ತಾನೆ, ಅವನು ಒಂದು ಮುಚ್ಚಳಿಕೆ ಬರೆದು ಕೊಡ್ತಾನೆ. ಬರೆದು ಕೊಟ್ಟು ಕೂಡಲೇ ಬಿಟ್ಬಿಡಲ್ಲ. ಆ ಕಳ್ಳ ಹೇಳ್ತಾನೆ, ನಾನು ಕದ್ದಿರುವಂತ ಎಸಿಗಳಲ್ಲಿ 5-6 ಎಸಿಗಳನ್ನ ಇಲ್ಲಿನ ತಜ್ಞ ವೈದ್ಯರ ಮನೆಗಳಲ್ಲಿ ನಾನು ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗಂದ್ರೆ ಕಿದ್ವಾಯಿನಲ್ಲಿ ಇರುವಂತ ಆಡಳಿತ ಮಾಡ್ತಾ ಇರುವಂತ ಆಡಳಿತಗಾರರ ಮನೆಯಲ್ಲಿ ಕಳ್ಳತನ ಮಾಡಿದ ಎಸಿಗಳು ಫಿಟ್ ಆಗೋದಿಲ್ಲ. ಕಳ್ಳ ಸಿಗಿಬಿದ್ದಿದ್ದಾನೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಯಾರು ಕಳ್ಳ ಅಂತ ಗೊತ್ತಾಗಿದೆ. ಇದಾದ 15 ದಿನದ ನಂತರ ಕೇಸ್ ಆಗುತ್ತೆ. FIR ನಲ್ಲಿ ಕಳ್ಳ ಯಾರು ಅಂತ ಬರೆಯೋದು. ಕಳ್ಳನ ಜೊತೆಗೆ ಮುಚ್ಚಳಿಕೆ ಬರ್ಕೊಂಡಿದ್ದಾರೆ ಪೊಲೀಸರು 15 ದಿನದ ಹಿಂದೆ. ನಾನು ಕದ್ದಿದ್ ಮಾಲ್ ವಾಪಸ್ ಕೊಡ್ತೀನಿ, ಮತ್ ನಾವು ಕದ್ದಿದ್ರಲ್ಲಿ ಇಂತಿಂತ 3-4 ಜನರ ಮನೆಯಲ್ಲಿ ನಾನು 5-6 ಎಸಿ ಫಿಟ್ ಮಾಡಿದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರೇ ಏನ್ ನಡೀತಾ ಇದೆ? ಕಿದ್ವಾಯಿ ಬಗ್ಗೆ ದೊಡ್ಡ ಮಾತಾಡ್ತೀನಿ. ಕಿದ್ವಾಯಿನಲ್ಲಿ ಏನ್ ಗೋಲ್ಮಾಲ್ ನಡೀತಾ ಇದೆ ಸ್ವಲ್ಪ ಕಣ್ಣೆತ್ತಿ ನೋಡ್ಬೇಕಾಗಿದೆ. ಕದ್ದ ಎಸಿಗಳು ಅವ್ರ ಮನೆಯಲ್ಲಿ, ಅದ್ರ ಜೊತೆಗೆ ಕಿದ್ವಾಯಿನಲ್ಲಿ ಪಾಪ ಪೇಷಂಟ್ಗಳು ಹೋಗ್ತಾರೆ. ಒಂದು ಸಾರಿ ಪೇಷಂಟ್ ಅಲ್ಲಿ ಹೋದ್ಮೇಲೆ ಅವ್ನ ಡಾಕ್ಯುಮೆಂಟ್ ಇವ್ರು ಇಸ್ಕೊಂಡ್ಬಿಟ್ಟು ಅವ್ನ ರೊಕ್ಕ ಯಾವ್ಯಾವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಏನೇನು ಯಾವ್ಯಾವ ಸವಲತ್ತನ್ನು ತಗೋಬೇಕು ಅದೆಲ್ಲ ತಗೊಂಡ್ಬಿಟ್ಟು ಅರ್ಧಕ್ಕೆ ಅವನ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸಿ ಅವನ ಡಾಕ್ಯುಮೆಂಟ್ ಹೊರಗೆ ವಾಪಸ್ ಕೊಡಂಗಿಲ್ಲ. ಅವ್ನು ಮತ್ತೊಂದು ಕಡೆಗೆ ಹೋಗ್ತಾನೆ ಅಂದ್ರೆ ಅವ್ನ ಡಾಕ್ಯುಮೆಂಟ್ ಕೊಡೋದಿಲ್ಲ. ಸರ್ಕಾರದಿಂದ, ಕೇಂದ್ರ ರಾಜ್ಯ ಸರ್ಕಾರದಿಂದ ಬರಬೇಕಾದ ಹಣ ಆ ಪೇಷಂಟ್ ಹೆಸರಲ್ಲಿ ಅವರೇ ತಗೊಳ್ತಾರೆ. ಮತ್ತು ಪೇಷಂಟಿಗೆ ಕೀಮಿಯೋಥೆರಪಿ ಮತ್ತೊಂದಕ್ಕೆ ಮಾಡಬೇಕಾದಂತ ಏನು ಬಂದಿರುವಂತ ಇದಿದೆ ಅದನ್ನ ಕಾಳಸಂತೆಯಲ್ಲಿ ಇವರೇ ಮಾಡ್ತಾರೆ. ಅಲ್ಲಿರುವಂತ ಆಡಳಿತಗಾರರು ತಮ್ಮ ಆಸ್ಪತ್ರೆಗಳಲ್ಲಿ ಅಥವಾ ಇನ್ನೊಂದು ಆಸ್ಪತ್ರೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಅಲ್ಲಿ ಬಂದಿರುವಂತ ಇಂಜೆಕ್ಷನ್ ಏನು ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಬಂದಿರುವಂತ ಎಲ್ಲ ಔಷಧಗಳನ್ನ ಕಾಳಸಂತೆಯಲ್ಲಿ ಮಾಡಿಕೊಳ್ಳುವಂತ ಪ್ರಯತ್ನ. ಎಷ್ಟು ನಿಜವಾಗಿ ಅಲ್ಲಿ ಬಂದಿದೆ ಅದನ್ನ ಆ ಒಂದು ಇವರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಇದೆಲ್ಲ ನೋಡಿರುವಂತ ನಾನು ಕೇಳ್ತೇನೆ, ಇಲ್ಲಿರುವಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಉತ್ತರಿಸಬೇಕು. ನಿಮ್ದೇ ಪೊಲೀಸರು, ನಿಮ್ ಸರ್ಕಾರ, ನಿಮ್ ಉಸ್ತುವಾರಿ ಸಚಿವರು ಕಳ್ತನಾಗಿ 26ನೇ ತಾರೀಕು ಕಳ್ಳ ಒಂದು ಮುಚ್ಚಳಿಕೆ ಬರೆದು ಕೊಟ್ರೆ ಅವನು ಬಿಟ್ಕೊಟ್ಟು ಕಳಿಸಿದ್ರು. ಆಮೇಲೆ FIR 15 ದಿನದ ನಂತರ ಆಗುತ್ತೆ, ಅವನ ಹೆಸರು ಕಳ್ಳನ ಹೆಸರು ಬರೆಯೋದಿಲ್ಲ. ಹಾಗಿದ್ರೆ ಏನ್ ನಡೀತಾ ಇದೆ ಇದರಲ್ಲಿ? ಪ್ರಿಯಾಂಕಾ ಖರ್ಗೆ ಅವರು ಉತ್ತರಿಸಬೇಕು ನಮಗೆ. ಮತ್ತು ಹಿಂದುಳಿದ ಭಾಗ ನಾವು ಅದನ್ನ ಮಾಡ್ತಾ ಇದೀವಿ ಇದನ್ನ ಮಾಡ್ತಾ ಇದೀವಿ ಅಂತ ದೊಡ್ಡ ಮಾತನ್ನ ಹೇಳ್ತೀರಿ. 16 ಸಾಮುದಾಯಿಕ ಏನು ಆರೋಗ್ಯ ಕೇಂದ್ರಗಳಿದ್ದಾವೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ CHC ಅಂತ ಕರೀತಾರೆ. ಕಲಬುರಗಿ ಜಿಲ್ಲೆಯಲ್ಲಿರುವಂತಹ 16 CHCಗಳನ್ನ ವ್ಯವಸ್ಥಿತವಾಗಿ ಅಲ್ಲಿರುವಂತಹ ತಜ್ಞ ವೈದ್ಯರನ್ನ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ವರ್ಗಾವಣೆ ಮಾಡುವ ಮುಖಾಂತರ ಅಲ್ಲಿರುವಂತ ಸಿಬ್ಬಂದಿಗಳನ್ನ ಕಟ್ ಮಾಡಿ ಅಲ್ಲಿರುವಂತ ಜನ ತೊಂದರೆಗೊಳಗಾಗಂಗೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ನ್ಯಾಯ? ಇದನ್ನು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇದಕ್ಕೆ ಉತ್ತರ ಕೊಡಬೇಕು. ಮತ್ತು ಕಿದ್ವಾಯಿನಲ್ಲಿ ವ್ಯವಸ್ಥಿತವಾಗಿ ಏನು ನಡೀತಾ ಇದೆ,
ಯಾರು ಪೇಷಂಟ್ಗಳು ಅಲ್ಲಿ ಬಂದ ಮೇಲೆ ವಾಪಸ್ ಕೇಳಿದ್ರು ವಾಪಸ್ ಕೊಡ್ಬೇಕು. ಎಷ್ಟು ದಿನ ಟ್ರೀಟ್ಮೆಂಟ್ ಕೊಟ್ಟಿದಾರೋ ಅಷ್ಟೇ ದಿನದ ಟ್ರೀಟ್ಮೆಂಟಿನ ಹಣ ಸರ್ಕಾರದಿಂದ ಅವ್ರು ತಗೊಳ್ಬೇಕು. ಆದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಒಂದ್ಸರಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಬಂದ್ರೆ ಅವನ ಡಾಕ್ಯುಮೆಂಟ್ಗಳು ಎಲ್ಲ ತಗೊಂಡು ಅವ್ರ ಹತ್ರನೇ ಇಟ್ಕೊಂಡು ಆಧಾರ್ ಕಾರ್ಡು ಮತ್ತೊಂದು ತಗೊಂಡು ವಾಪಸ್ ಕೊಡದೇನೆ ಎಲ್ಲ ಹಣ ಡ್ರಾ ಮಾಡಿ ಅರ್ಧಂಬರ್ಧ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಆ ಹೆಸರ ಮೇಲೆ ಏನು ಔಷಧಗಳಿದಾವೆ ಅದನ್ನ ಕಾಳಸಂತೆಯಲ್ಲಿ ಮಾರ್ಕೊಳ್ಳುವಂತ ವ್ಯವಸ್ಥಿತವಾದಂತ ಕೆಲಸ ಅಲ್ಲಿರುವಂತ ಆಡಳಿತದಲ್ಲಿರುವಂತ ವೈದ್ಯರು, ಆಡಳಿತದಲ್ಲಿ ಇರ್ತಕ್ಕಂಥ ಶಾಮೀಲಾದಂತ 4-5 ಜನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ವಿವರವಾದ ತನಿಖೆ ಆಗಬೇಕು. ಈ ತನಿಖೆಯಾಗಿ ಆ ಕಿದ್ವಾಯಿ ಆಸ್ಪತ್ರೆ ಜನಸಾಮಾನ್ಯರಿಗೆ ಕೈಗೆ ನಿಲ್ಲುವಂತಾಗಬೇಕು. ಏನು ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ಕಿದ್ವಾಯಿ ಆಸ್ಪತ್ರೆ ಅದನ್ನು ನಿಲ್ಲಿಸಬೇಕು. ಮತ್ತು ಕಿದ್ವಾಯಿ ಆಸ್ಪತ್ರೆಯಲ್ಲಿರುವಂತಹ ಔಷಧಗಳನ್ನ ಹೊರಗಡೆ ಕಾಳಸಂತೆನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಪತ್ತೆ ಹಚ್ಚಿ ಅವರಿಗೆ ದಂಡ ಕೊಡಿಸ್ತಕ್ಕಂಥ, ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು 26ನೇ ತಾರೀಕು ಕಳ್ಳತನ ಆದಂತ ಎಸಿಗಳು ಅವರು ಅಲ್ಲಲ್ಲಿ ಮನೆಗಳಲ್ಲಿ ಫಿಟ್ ಮಾಡಿದೀನಿ ಅಂತ ಹೇಳಿದ್ದಾರೆ. ಯಾರ್ಯಾರು ಅದನ್ನು ಖರೀದಿ ಮಾಡಿದರೆ ಅವರನ್ನು ಕೂಡ ಕಳ್ಳತನದ ಕೇಸ್ನಲ್ಲಿ ಫಿಟ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಅವರನ್ನು ಕೂಡ ಕಳ್ಳತನದ ಕೇಸ್ನಲ್ಲಿ ಫಿಟ್ ಮಾಡಬೇಕು. ಕಳ್ಳ ಯಾರಂತ ಗೊತ್ತಿದ್ರು ಕೂಡ ಅವನ ಹೆಸರನ್ನ ಮುಚ್ಚಳಿಗೆ ಬಂದ್ಕೊಂಡು ಅವನ ಹೆಸರನ್ನ FIR ನಲ್ಲಿ ಬಿಟ್ಟಿದ್ದಾರೆ. ಅಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದು ಆಕ್ಷನ್ ಆಗಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿಷಯಗಳನ್ನ ನಮ್ಮ ಮತ್ತಿಮೂಡವರು ಕೂಡ ಮಾತಾಡ್ತಾರೆ.